ಎಲ್ಲರಿಗೂ ನಮಸ್ಕಾರ. ಈ ಒಂದು ಅನಾಹುತ ಪಾಪ ಇಲ್ಲೇ ಅವ್ರ ಕೆಲವಷ್ಟು ಮಟ್ಟಿಗೆ ಅವ್ರ ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಅವ್ರ ಕೆಲ ಅಂಗಡಿ ಒಂದು ಮಾಲೀಕರು ಕೆಲವಷ್ಟು ಮಟ್ಟಿಗೆ ಅವ್ರು ಸಹಕಾರ ಕೊಡ್ತಿದ್ರು. 5 ರೂಪಾಯಿ 10 ರೂಪಾಯಿ 20 50 ಅದರಿಂದ ತಿಂದ್ಕೊಂಡು ಮತ್ತೆ ಈ ಕಡೆ ಈ ಭಾಗದಲ್ಲಿ ಇರುವಂತ ನಮ್ಮ ಧನರಾಜ್ ಅವರೆಲ್ಲ ಮತ್ತೆ ನಮ್ಮ ಹರಿಯಣ್ಣ ಇವರೆಲ್ಲರೂ ಕೂಡ ಒಂದು ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಇವೆಲ್ಲ ಕೊಡ್ತಾ ಇದ್ರು. ಯಾಕಂದ್ರೆ ಬೇರೆ ಊರಿಂದ ಬಂದಿದ್ದಾರೆ, ಅವರ ಒಂದು ಸಮಸ್ಯೆ ಏನಿದೆಯೋ ಗೊತ್ತಿಲ್ಲ ನಮ್ಗೆ. ಈ ಒಂದು ಚೆನ್ನಾಗಿದ್ರು ಪಾಪ, ರಾತ್ರಿ ಏನಾಗಿದೋ ಗೊತ್ತಿಲ್ಲ. 3 ದಿವಸದಿಂದ ಇಲ್ಲಿ ರೋಡ್ ಮೇಲೆ ಅಲ್ದಾಡ್ತಿದ್ರು. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬದುಕಬೇಕಾಗುತ್ತೆ. ಅದರಿಂದ ಅವರು ಕೂಡ ಒಂದು ಬೇರೆ ರಾಜ್ಯ ಆಗಿರ್ಬೋದು, ಬಟ್ ನಮ್ಮ ಬಂದಾಗ ನಾವೊಂದು ನಮ್ಮ ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ. ಇವತ್ತು ನಮ್ಮ ಸಿ.ವಿ. ಗೋಪಾಲಣ್ಣನವರು ಫೋನ್ ಮಾಡಿ ಟಕ್ಕಂತ ಹುಸೇನ್ ಎಲ್ಲಿದ್ಯಾ ಅಂದ್ರು. ಅಣ್ಣ ಇದು ಮನೆ ಹತ್ರ ಇದೀನಿ ಅಂತ. 5 ನಿಮಿಷ ಪಾಪ ಅಂದ್ರು. ಬಂದ್ ನೋಡಿದ ತಕ್ಷಣ ತುಂಬಾ ಬೇಜಾರಾಯ್ತು. ಆ ಒಂದು ಸಂದರ್ಭದಲ್ಲಿ ಸಿ.ವಿ. ಗೋಪಾಲಣ್ಣ ನೋಡಿ ಅವ್ರಿಗೆ ಬಟ್ಟೆಗಳೆಲ್ಲ ತರಿಸಿ, ಆ ಬಟ್ಟೆಗಳನ್ನ ಟಿ ಶರ್ಟ್ ಮತ್ತೆ ನಿಕ್ಕರ್ ಅನ್ನ ಹಾಕ್ಸಿ ಮತ್ತೆ ಹಾಸ್ಪಿಟಲ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆಂಬುಲೆನ್ಸ್ ಅನ್ನ ಫೋನ್ ಮಾಡಿ ಕರೆಸ್ಕೊಂಡು, ನಿಜವಾಗ್ಲೂ ಆಂಬುಲೆನ್ಸ್ ಫೋನ್ ಮಾಡಿದ ತಕ್ಷಣ 10 ನಿಮಿಷದಲ್ಲಿ ಬಂದ್ರು. ಅವ್ರು ಕೂಡ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆ ಒಂದು ಆರೋಗ್ಯ ಏನ್ ಸಮಸ್ಯೆ ಇದೆ ಅವ್ರಿಗೆ ಬೇಗ ಗುಣಮುಖರಾಗ್ಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂತ, ಈ ಒಂದು ಒಳ್ಳೆ ಕೆಲಸಕ್ಕೆ ಸಹಕಾರ ಮಾಡಿದ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ವಿಶೇಷವಾಗಿ ಸಿ.ವಿ. ಗೋಪಾಲಣ್ಣವರು, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮಂಜುನಾಥ್ ಸರ್ ಅವರು ಮತ್ತೆ ಶಿವರಾಜಣ್ಣವ್ರು ಎಲ್ಲರೂ ಅವರು ಕೂಡ ಬಂದು, ಗೋವಿಂದರಾಜು ಅಣ್ಣನವರು ಎಲ್ಲರೂ ಕೂಡ ಬಂದು ಸಹಕರಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಹಾಸ್ಪಿಟಲ್ ಕರ್ಕೊಂಡೋಗಿ ಖುದ್ದಾಗಿ ನಾನೇ ಸಿ.ವಿ. ಗೋಪಾಲಣ್ಣ ಮಾತಿದ ಮೇರೆಗೆ ನಾನೇ ಹಾಸ್ಪಿಟಲ್ ಕರ್ಕೊಂಡೋಗಿ ಫಸ್ಟ್ ಏಡ್ ಏನಿದೆ ಅದನ್ನ ತೋರಿಸಿ ಅವ್ರಿಗೆ ರೆಸ್ಟ್ ಕೊಡುವಂತ ಕೆಲಸ, ಮತ್ತೆ ಅವ್ರಿಗೆ ಏನ್ ಬೇಕೋ ಸವಲತ್ತನ್ನ ಕೂಡ ಅವ್ರಿಗೆ ಮಧ್ಯಾಹ್ನ ಊಟ ಆಗ್ಲಿ ರಾತ್ರಿ ಎಷ್ಟು ದಿನ ಇರ್ತಾರೋ ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿ ಆ ಒಂದು ಸವಲತ್ತನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಮತ್ತೆ ಮಾಧ್ಯಮದವರು ಜನಸುದ್ದಿ ಮಾಧ್ಯಮದ ಕೂಡ ಬಂದ್ರು, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಮುಳಬಾಲ್ ಟೌನ್ ಅಲ್ಲಿ ಬೈಪಲ್ ರಸ್ತೆಯಲ್ಲೇ ಒಬ್ಬ ಪರಿಚಯ ತಮಿಳ್ನಾಡಿಂದ ಒಂದು 10-15 ವರ್ಷದ ಇಲ್ಲೇ ಓಡಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಅಂಗಡಿಗಳ ಹತ್ರ ಕೇಳ್ಕೊಂಡು ಏನೋ ಅವ್ರ ಹೊಟ್ಟೆ ಪಾಟ್ ಕೇಳ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡಿದ್ನು. ಈಗ 2-3 ದಿವಸ ಆಗಿದೆ. 2 ದಿವಸದಿಂದ ಇಲ್ಲೇ ಬಿದ್ದಿದ್ನು. ಯಾಕೆ ಬಿದ್ದಿರೋ ಅಂತ ಇಲ್ಲಿ ಅಂಗಡಿಗಳವ್ರು ಕೇಳಿದ್ರೆ, ಇಲ್ಲ ಅವ್ರು ಅಲ್ಲೆಲ್ಲೋ ಅಂಗಡಿ ಹತ್ರ ಕೇಳ್ಕೊಂಡು ಎಲ್ಲ ಬರುವಾಗ ಬಿದ್ದೋಗ್ಬಿಟ್ಟು ಕಾಲೇನು ಟುಸ್ ಆಗಿದೆ, ಅದಕ್ಕೋಸ್ಕರ ಇಲ್ಲೇ ಇದೆ. 3 ದಿವಸದಿಂದ ಇಲ್ಲೇ ಇದ್ದೆ ಪಾಪ. ಅದಕ್ಕೋಸ್ಕರ ಅವ್ರು ನೋಡಿ ನನ್ಗೊಂದು ನೋವಾಗಿ, ಪಾಪ ಯಾರು ದಿಕ್ಕಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಮಾಡ್ದೆ. ನಮ್ಮ ಇವರು ನಮ್ಮ ಮಂಜುನಾಥ್ ಅವರು ಮತ್ತೆ ಶಿವರಾಜ್ ಅವರು ಮತ್ತೆ ನಮ್ಮ ಹುಸೇನ್ ಕರ್ವೆ ಅಧ್ಯಕ್ಷ ಅಂತ ಸನ್ಮಾನ ಹುಸೇನ್ ಅವ್ರಿಗೆ ಫೋನ್ ಮಾಡಿದೆ. ಅವರು ಬೇಗ ಬಂದ್ರು. ನಮ್ಮ ಕೃಷ್ಣಾರೆಡ್ಡಿನೇ ಬಂದ್ರು. ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರೆಲ್ಲ ಸೇರಿ ಇವತ್ತು ಯಾರು ದಿಕ್ಕಿಲ್ಲ ಅಂದ್ಬಿಟ್ಟು ಆಂಬುಲೆನ್ಸ್ ಅನ್ನ ಕರೆಸಿ ನಮ್ಮ THO ಮೇಡಮ್ ಅವ್ರು ಸುಗ್ನಾ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ. ಅವರೆಲ್ಲ ಮಾತಾಡಿ ಅವ್ರಿಗೆ 6 ಕೊಡಿಸಿ ಅವ್ರಿಗೆ ಗುಣಪಡಿಸ್ಬೇಕು ಅಂತ ನಾವೆಲ್ಲ ಕೂಡ ಮನವಿ ಮಾಡಿದ್ವಿ. ಅದೇ ರೀತಿ ಏನ್ ಇವತ್ತು ಈಗಾಗಲೇ ಬಂದಿರ್ತಕ್ಕ ಆಂಬುಲೆನ್ಸ್ ಅವ್ರಿಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ನಮ್ಮ ಕರ್ವೆ ಹುಸೇನ್ ಅವ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆನೂ ತರಿಸಿ ಹೊಸ ಬಟ್ಟೆ ತರಿಸಿ ಹಾಕಿ ಹಾಸ್ಪಿಟ್ಲ್ ಕರೆಸ್ತಾ ಇದ್ವಿ. ಯಾರೇ ಆಗ್ಲಿ ಇಂಥ ಜಾಗದಲ್ಲಿ ಎಲ್ಲಾದ್ರೂ ಬಿದ್ದಿದ್ರೆ ದಯವಿಟ್ಟು ನಿಮ್ ಮಕ್ಳಿಗೆ ಒಳ್ಳೇದಾಗ್ತದೆ, ನಿಮ್ಗೆ ಒಳ್ಳೇದಾಗ್ತದೆ. ಎಲ್ಲಾದ್ರೂ ಬಿದ್ದು ನಮ್ಗೆ ಯಾಕೆ ಅಂತ ಹೋಗ್ಬೇಡ್ರಿ, ಬಂದು ಅವ್ರನ್ನ ಹಾಸ್ಪಿಟ್ಲ್ ಸೇರಿಸಿದ್ರೆ ನಿಮ್ ಮಕ್ಳಿಗೂ ನಿಮ್ಗೆ ಒಳ್ಳೇದಾಗ್ತದೆ ಭಾವಿಸ್ತಾ, ಫಸ್ಟ್ ಅವನಿಗೆ ಭಗವಂತ ಮುಳಬಾಲ್ ಗಣಪತಿ ಆಂಜನೇಯ ಸ್ವಾಮಿ ಐದರಳ್ಳಿ ಅವರಿಗೆ ಒಳ್ಳೆ ಆರೋಗ್ಯನ ಕೊಟ್ಟು ಇನ್ನ ಒಂದು 20 ವರ್ಷ ಅವ್ರು ಬದುಕಲಿ ಅಂತ ಭಾವಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲೇ ಹೊಡೆದಿರೋದು ಮೇಡಮ್ಗೆ ಕೆಳಗಡೆ ಆಗಿದೆ ಮೇಡಮ್.
ಈ ಕಾಲ ಲೆಕ್ಕಕ್ಕಿಂತ ಒಂದು ಹಂಗೆ ಒಕ್ಕಾರ ಬಾ Mbak.